ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜಿಸಿರುವಂತಹ ಕುವೆಂಪು ವಿಶ್ವವಿದ್ಯಾಲಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಸಹ್ಯಾದ್ರಿ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ. ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅವರು ವಿಶ್ವವಿದ್ಯಾಲಯದ ಆವರಣದಲ್ಲಿನ ಕುವೆಂಪು ಪುತ್ಥಳಿಕೆಗೆ ಮಾಲಾರ್ಪಣೆಯನ್ನ ಮಾಡುವ ಮೂಲಕ ಸಾಂಸ್ಕೃತಿಕ ಪಥಸಂಚಲನಕ್ಕೆ ಚಾಲನೆಯನ್ನ ನೀಡಿದ್ರು. ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕಾಲೇಜುಗಳು ಮಾತ್ರವಲ್ಲದೆ ಜಿಲ್ಲೆಯ 80ಕ್ಕೂ ಹೆಚ್ಚು ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹಲವಾರು ವರ್ಷಗಳಿಂದ ಸಹ್ಯಾದ್ರಿ ಉತ್ಸವ ನಿಂತು ಹೋಗಿತ್ತು. ವಿಶ್ವವಿದ್ಯಾಲಯ ಎಲ್ಲಾ ಉಪನ್ಯಾಸಕರು ಹಾಗೂ ಎಲ್ಲಾ ಸಿಬ್ಬಂದಿಗಳ ಶ್ರಮದಿಂದ ಪುನರ್ ಆರಂಭವಾಗಿದೆ. 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ವಿವಿಧ ರೀತಿಯ ಸ್ಪರ್ಧೆಗಳು 3 ದಿನಗಳ ಕಾಲ ನಡೆಯಲಿದ್ದು ಇಡೀ ವಿಶ್ವವಿದ್ಯಾಲಯದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಹಳೆ ಹೋರಾಟಗಾರರು ನಾವು ರವಿಚಂದ್ರನ್ ತಮ್ಮ ಮೆರವಣಿಗೆಯಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳ ಕಲಾಮೇಳಗಳು, ವೇಷಭೂಷಣಗಳು ಗಮನವನ್ನ ಸೆಳೆದಿತ್ತು. ಡೊಳ್ಳು ಕುಣಿತ, ಯಕ್ಷಗಾನ, ಬಯಲಾಟ, ಮಲೆನಾಡಿನ ಪುರುಷ ಮತ್ತು ಮಹಿಳೆಯರ ಸಾಂಪ್ರದಾಯಿಕ ಉಡುಪು, ದೀವರ ಸಂಸ್ಕೃತಿ, ಕೊಡವ, ಲಂಬಾಣಿ, ಬುಡಕಟ್ಟು ವೇಷಧಾರಿಗಳು, ಪೂಜಾ ಕುಣಿತ, ಹುಲಿ ಕುಣಿತ, ಕಾಂತಾರ ದೈವ ಕುಣಿತ, ದಸರಾ ಉತ್ಸವದ ನವದುರ್ಗೆಯರ ಅವತಾರ, ಸೋಮನ ಕುಣಿತ, ನಂದಿಗೋಲು, ವೀರಗಾಸೆ, ಕಂಸಾಲೆ, ವೀರನಾರಿಯರು, ದೇವತೆಗಳ ಅಷ್ಟಾವತಾರ, ಸಾಧಕರು ಮತ್ತಿತರ ವೇಷಭೂಷಣಗಳನ್ನು ಧರಿಸಿದಂತಹ ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಆಯ್ದ ಕಾಲೇಜುಗಳ ಸುಮಾರು
3,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಪಥಸಂಚಲನದಲ್ಲಿ ಭಾಗವಹಿಸಿದ್ರು. ಸಹ್ಯಾದ್ರಿ ಉತ್ಸವಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಕುವೆಂಪು ಅವರ ಸ್ಟ್ಯಾಚ್ಯೂಗೆ ನಾವೆಲ್ಲ ಒಂದು ಹಾರ ಹಾಕಿ ಇದನ್ನು ಹೊರಡಿಸೋ ಒಂದು ನಿಟ್ಟಿನಲ್ಲಿದ್ದೀವಿ. ಇದು ನಿಜವಾದ ಒಂದು 3 ದಿವಸದ ಸಂಭ್ರಮನೇ. ಇದು ಸಹ್ಯಾದ್ರಿ ಉತ್ಸವದಲ್ಲಿ ನಾನಾ ರೀತಿ ಚಟುವಟಿಕೆಗಳು ಆಗುತ್ತೆ. ಮತ್ತು ನಾವೆಲ್ಲರೂ ಒಟ್ಟು ಕೂಡಿ ಈ ಒಂದು ಸೆಲೆಬ್ರೇಷನ್ನ ಮಾಡೋದು, ಒಂದು ಬಾಂಧವ್ಯನ ಬೆಳೆಸ್ಕೊಳ್ಳೋದು, ಈ ಎಲ್ಲ ನಿಟ್ಟಿನಲ್ಲಿ ಇದು ಅತ್ಯಂತ ಸಂತೋಷದ ವಿಷಯ, ಅತ್ಯಂತ ಸಂತೋಷದ ದಿನ ಕೂಡ ಆಗಿದೆ ನಮಗೆ. ಮತ್ತೊಂದು ಹೇಳಂಗಿದ್ರೆ, ಇದು ಒಂದು ರೀತಿ ನಮ್ಮ ಇಡೀ ಕುವೆಂಪು ವಿಶ್ವವಿದ್ಯಾಲಯನ ಒಂದು ಬೆಳಕುಗೊಳಿಸೋಂಥ ಒಂದು ಕಾರ್ಯ ಕೂಡ ಆಗಿದೆ. ಇದು ಅಂದರೆ ಇದರ ಸುದ್ದಿ ಎಲ್ಲ ಕಡೆ ಹೋಗುತ್ತೆ. ಇದು ಹಲವಾರು ವರ್ಷದಿಂದ ನಿಂತೋಗಿತ್ತು. ಇವಾಗ ಮತ್ತೆ ಇದಕ್ಕೆ ಮರುಚಾಲನೆ ಸಿಕ್ಕಿರೋದು ನಮ್ಮೆಲ್ಲರ ಶ್ರಮದಿಂದ, ನನ್ನ ಸಹಪಾಠಿಗಳ ಶ್ರಮದಿಂದ ಆಗಿದೆ. ಇದಕ್ಕೆ ಚಾಲನೆ ಕೊಡೋದಕ್ಕೆ ತುಂಬ ಸಂತೋಷ. ವಿಶೇಷವಾಗಿ ಒಟ್ಟು ಜನ ಹೆಚ್ಚು ಬಂದಿದ್ದಾರೆ. ಆಮೇಲೆ ನಾನಾ ರೀತಿಯ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈ ಸರಿ 3 ದಿವಸಗಳ ಕಾಲ ನಾವೆಲ್ಲರೂ ಇದನ್ನು ಒಟ್ಟು ಸೇರಿ ಭಾಗವಹಿಸ್ತಾ ಇದ್ದೀವಿ. ಇದೇ ಇದಕ್ಕೊಂದು ವಿಶೇಷತೆ. ಮತ್ತು ನಮಗೆ ಒಂದು ಅವಕಾಶ ಏನಪ್ಪ ಅಂತಂದರೆ, ಎಲ್ಲ ನಮ್ಮ ಅಂಡರ್ ಗ್ರ್ಯಾಜುಯೇಟ್ಸು, ಬೇರೆ ಬೇರೆ ಕಾಲೇಜಿನವರು, ಕುವೆಂಪು ವಿಶ್ವವಿದ್ಯಾಲಯ ಅಂದರೆ ಅದು ಕೇವಲ ಒಂದು ಆಡಳಿತಕ್ಕೆ ಇರೋಂಥ ಒಂದು ವಿಶ್ವವಿದ್ಯಾಲಯ ಅಲ್ಲ, ಅವರ ವಿಶ್ವವಿದ್ಯಾಲಯ ಅಂತ ಅನಿಸೋ ನಿಟ್ಟಿನಲ್ಲಿ ಸಹ್ಯಾದ್ರಿ ಉತ್ಸವನ ನಾವು ಹಮ್ಮಿಕೊಂಡಿದ್ದೀವಿ. 80 ಕಾಲೇಜ್ಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಇವತ್ತು ಹಲವಾರು ಕಾಲೇಜುಗಳು ಅದಕ್ಕೆ ಸ್ಪಂದಿಸಿ ಬಂದಿವೆ. ಸುಮಾರು ನಮ್ಮ ಲೆಕ್ಕದಲ್ಲಿ 3,000 ಚಿಲ್ಲರೆ ಇದ್ದಾರೆ ಅಂತ ಒಂದು ಅಂದಾಜು. ಸುಮಾರು 3,000 ಮಕ್ಕಳು. ಕ್ವಿಝು ಮತ್ತು ಸ್ಕಿಟ್ಗಳು, ಭಾಷಣ ಸ್ಪರ್ಧೆಗಳು, ಮತ್ತು ಹಲವು ಕಲಾ ಇದರ ಮಾಧ್ಯಮಗಳದ್ದು ಒಂದು ಚಟುವಟಿಕೆ, ಈ ಥರ ನೃತ್ಯಗಳು, ಮತ್ತು ಮಕ್ಕಳಿಗೆ ತಮ್ಮ ಬೇರೆ ಬೇರೆ ಟ್ಯಾಲೆಂಟ್